ವೀಕ್ಷಕರೇ ನಮಸ್ಕಾರ. ಗದಗದ ಕಡೆ, ಕೊಪ್ಪಳದ ಕಡೆ ಇಂಥ ಉರಿ ಬಿಸಿಲ ಬಯಲುನಾಡಲ್ಲಿ ಗೋಡಂಬಿ ಬರುತ್ತೆ ಅಂತ ತೋರ್ಸೋಕೆ ಅಂತ ಅಂದ್ಕೊಂಡು KVK ಹುಲಕೋಟೆಯವರ ಒಂದು ಸಹಭಾಗಿತ್ವದೊಂದಿಗೆ ನಾವು ಹಲವಾರು ರೈತರ ತೋಟಗಳನ್ನು ನೋಡಕ್ಕೆ ಹೊರಟಿದ್ವಿ. ಅದರಲ್ಲಿ ಮೊದಲನೇ ತೋಟ ಇವತ್ತು ನಾವು ಸಿದ್ದಪ್ಪ ಕರ್ಕಟ್ಟಿಯವ್ರ ತೋಟಕ್ಕೆ ಬಂದಿದ್ದೀವಿ. ಇವರು ಸುಮಾರು 8-9 ವರ್ಷದ ಹಿಂದಿಂದ ಗೋಡಂಬಿಯನ್ನು ಹಾಕ್ತಾ ಬಂದಿದ್ದಾರೆ. ಅಂದರೆ ಈ ಹುಲಕೋಟೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೋಡಂಬಿ ಯಾವ ರೀತಿ ಬಂತಲ್ವ, ಅವರು ತಂದು ಗೋಡಂಬಿ ಬರುತ್ತೆ ಅಂದ ತಕ್ಷಣ ಅದನ್ನು ನೋಡಿ ತೋಟ ಇವರು ಮೊದಲಿಗರು ಅಂತ ಹೇಳ್ಬೋದು ತಮ್ಮ ತೋಟದಲ್ಲಿ ಹಾಕ್ಕೊಂಡವರು. ಬನ್ನಿ ಇವತ್ತು ಸಿದ್ದಪ್ಪ ಕರ್ಕಟ್ಟಿಯವರನ್ನ ಮಾತಾಡಿಸಿ ಅವರ ಈ ಗೋಡಂಬಿ ಬೆಳೆಯ ಅನುಭವವನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ನೀವು ಭಾಳ ವರ್ಷಗಳಿಂದ ಗೋಡಂಬಿ ಬೇಸಾಯ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟು ಅದಕ್ಕೆ ನಿಮ್ಮ ಬಗ್ಗೆ ನಿಮ್ಮ ಅನುಭವವನ್ನು ಕೇಳೋಕ್ಕೆ ಅಂತ ಬಂದ್ವಿ. ಸರ್, ಮೊದಲಿಗೆ ನೀವು ಈ ಬೇಸಾಯ ಅನ್ನೋದನ್ನು ಶುರು ಮಾಡಿದ್ದು ಯಾವಾಗ? ಈ ಜಮೀನು ನಿಮ್ಮ ತಂದೆಯವರಿಂದ ಹೇಗೆ? ಇಲ್ಲ ನಾವು ಇದನ್ನು ಹೊಲ ಇದನ್ನು ನಾನು ಡಿವೈಡ್ ಆಗಿಂದ ತೊಗೊಂಡೆ. ತೊಗೊಂಡು 4 ಎಕರೆ ಗೋಡಂಬಿ ಮೊದಲಾಗ ನಾವು ಮ್ಯಾಂಗೋ ಹಚ್ಚಿದ್ದೆ. ಯಾವಾಗ ಸರ್ ಅದು ಮ್ಯಾಂಗೋ ಹಚ್ಚೋದು? 8-10 ವರ್ಷ ಹಿಂದೆ. 8 ವರ್ಷ ಹಿಂದೆ ಮ್ಯಾಂಗೋ ಹಚ್ಚಿದ್ದೆ. ಮ್ಯಾಂಗೋದಲ್ಲಿ ಇದರಲ್ಲಿ ಮಿಡ್ಲ್ ನಾನು ಕ್ಯಾಶು ಹಾಕ್ಬೇಕಂತ ಬ್ರದರ್ಸ್ ಪ್ಲ್ಯಾಂಟ್ ಅಂತ ಗೊತ್ತಾಯ್ತು. ಇದು ಬ್ರದರ್ಸ್ ಪ್ಲ್ಯಾಂಟ್ ಅಂತ ಗೊತ್ತಾಗಿದೆ. ಮತ್ತು ಕ್ಯಾಶು ಹಾಕಿದೆ. ಬ್ರದರ್ಸ್ ಪ್ಲ್ಯಾಂಟ್ ಅಂದರೆ ಎರಡು ಮ್ಯಾಚಿಂಗ್ ಆಗ್ತದಂತ. ಗೋಡಂಬಿ ಮತ್ತು ಮ್ಯಾಂಗೋ ಮ್ಯಾಚಿಂಗ್ ಅಣ್ಣ ತಮ್ಮ ಅಂತ. ಅಂದರೆ ಮ್ಯಾಚಿಂಗ್ ಆಗ್ತದೆ, ಏನು ತೊಂದರೆ ಇಲ್ಲ ಬೆಳೆಯಲಿಕ್ಕೆ ಅಂತ ನನಗೆ ನಮ್ಮ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ ಮ್ಯಾಗ ಮತ್ತು ಮಿಡ್ಲ್ ನಾನು 15 ಫುಟ್ಗೆ ಒಂದೊಂದು ಲೈನ್ ಟು ಲೈನ್ 30 ಐತೆ ಮತ್ತು ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 15 ಇದೆ. ಹೀಗಾಗಿ ನಾನು ಅದನ್ನೊಂದು ಇದರ ಬೆಳಿಬೋದು ಅಂತೇಳಿ ನಾ ಕ್ಯಾಶೋ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ ನಮಗೆ ಕ್ಯಾಶೋ ಒಳ್ಳೆ ಈಲ್ಡ್ ಬಂತು. ಅಂದರೆ ಅಲ್ಲ ಸರ್, ಅಂದರೆ ನೀವು ಈಗ ಫಸ್ಟ್ ಜಮೀನು ತಗೊಂಡ ತಕ್ಷಣ 30 ಇದನ್ನ ಹಾಕಿದ್ದೆ. ಮ್ಯಾಂಗೋ ಹಾಕಿದ್ರಿ. ಲೈನ್ ಟು ಲೈನ್ 30 ಇತ್ತು, ಪ್ಲಾಂಟ್ ಟು ಪ್ಲಾಂಟ್ 30 ಇತ್ತು. ಅದಾದ್ಮೇಲೆ ಈಗ ಗೋಡಂಬಿ 15 ಮಾಡಿದ್ವಿ. ಅದನ್ನ ಯಾವಾಗ ಹಾಕಿದ್ರಿ? ಅದನ್ನ ಒಂದು ವರ್ಷ ಬಿಟ್ಟು. ಒಂದು ವರ್ಷ, 2 ಮಾವಿನ ಮರ ನಡುವೆ ಒಂದು 15 ಅಡಿಗೆ ಬಂತು. 15 ಅಡಿ ಮಾಡಿ. ಇದು ಎಷ್ಟು, ಒಂದು 7 ವರ್ಷದ ಇದು ಗೋಡಂಬಿ ಗಿಡ? 7-8 ವರ್ಷದ. 7-8 ವರ್ಷದ ಗೋಡಂಬಿ ಗಿಡ. ಒಟ್ಟು 4 ಎಕರೆ ಮಾಡಿದ್ರ? 4 ಎಕರೆ ಮಾಡಿ. ಮತ್ತೊಂದು 2 ಎಕರೆ ಇದೆ ಅಂತಿದ್ದೆ. ಈ ಕಡೆ ಇದೆ, ಅದೊಂದು 2 ಎಕರೆ ಮಾಡಿದ್ದೇನೆ. ಅದು ಯಾವಾಗ? ಅದನ್ನು 2 ವರ್ಷ ಬಿಟ್ಟು ಮಾಡಿದ್ದೇನೆ ಸರ್. ಈಗ 8 ವರ್ಷದ ಹಿಂದೆ ನೀವು ತಂದು ಹಾಕಿದಾಗ ನೀವೇ ಫಸ್ಟ್ ಮೊದಲಿಗೆ ಅಂದ್ರೆ ಒಟ್ಟೆ ಹುಲಕೋಟೆಯಾಗೆ ಗೋಡಂಬಿ ಬರ್ತೈತಿ ಅಂತ KVK ಅವ್ರ ವಿಜ್ಞಾನಿಗಳು ತೋರಿಸಿದ್ರು. ಹಂಗ ಬಾಕಿ ರೈತರಿಗೆಲ್ಲ ನೋಡ್ರಪ್ಪ ಬರ್ತೈತಿ ಅಂತ ತೋರಿಸಿದ್ ನೀವ? ತೋರಿಸಿದ. ಸರ್, ಯಾವ ವೆರೈಟಿ ಹಾಕಿದ್ರಿ? ಹೇಗೆ? ನಾವು ಉಳ್ಳಾಳ 1 ತಂದಿದ್ವಿ ಸರ್. ಉಳ್ಳಾಲ 1 ಅಲ್ಲ, ಉಳ್ಳಾಲ 1 ಎಲ್ಲಿಂದ ತಂದ್ರಿ ಸರ್? ನಾವು ಉಳ್ಳಾಳದಿಂದನೇ ತೊಗೊಂಡ್ಬಂದ್ರಿ. ಉಳ್ಳಾಲಕ್ಕೆ ಹೋಗಿ ಅಂದ್ರೆ ನೀವು ಗೋಡಂಬಿ ಹಾಕಕ್ ಬಾರಿ ಸರ್ಕಸ್ ಮಾಡಿರ. ಅಲ್ಲೆಲ್ಲ ನಾ ಕೇಳಿದೆ, ಉಳ್ಳಾಳ 1 ವೆರೈಟಿ ನಮಗೆಲ್ಲ ಏರಿಯಾಗ ಸೂಟೇಬಲ್ ಆಗ್ತದೆ. ಇದು ಬೆಂಗಳೂರು 4 ಈಗ ಬಂದತ್ರಿ. ಇದು ಅದು ಅಷ್ಟು ನಮಗೆ ರಿಸರ್ಚ್ ಆಗಿದ್ದಿಲ್ಲ. ಅದು ಅವಾಗೆಲ್ಲ ಮೊದಲೇ ನಾವು ಇದನ್ನ ತಂದು ಹಾಕಿಂದ ಆಮೇಲೆ ನಮಗೆ ಬೆಂಗಳೂರು 4 ಬರ್ತದಂದ್ರೆ ನಾವು ಇದನ್ನ ಹಾಕಿಬಿಟ್ಟಿದ್ದು. ಆಗಲೇ ನಮ್ಗೆ ಇದೇ ಈಲ್ಡ್ ಚಲೋ ಬಂದೈತೆ. ಹೌದು. ಅಲ್ಲ, ಈಗ ಮತ್ತೆ ಬೆಂಗಳೂರು 4 ಒಂದು 2 ಗಿಡ ಹಾಕಿದ್ರ? ಇಲ್ಲ, ಇಲ್ಲ ಟೆಸ್ಟ್ ಮಾಡಿಲ್ಲ. ಆ ತೋಟದಾಗ ಹಾಕಿದ್ವಿ. ಆ ತೋಟದಾಗ ಬರೀ ಅಂದ್ರೆ ಬೆಂಗಳೂರು 4 ಹಾಕಿದ್ವಿ. ಅಷ್ಟು ಬೆಂಗಳೂರು 4 ಇದರಷ್ಟು ಈಲ್ಡ್ ಬರೋದಿಲ್ಲ. ಸೈಜ್ ಚೆನ್ನಾಗಿ ಬರ್ತದೆ ಅಷ್ಟೇ. ಅದ್ರಷ್ಟು ಸೇಮ್ ಹಿಂಗೆ 15 ಅಡಿಗೆ ಸೇಮ್ ಹಾಕೇನಿ ಸರ್. ಅದ್ರದ್ದು ಮಧ್ಯ ಮತ್ತೆ ಮ್ಯಾಂಗೋ ಐತಿ. ಮ್ಯಾಂಗೋ ಹಾಕೊಂಡು ಹಾಕಿರಿ. ಹೌದು ಸರ್, ನನಗೆ ಅದು ಒಂದು ಇದಾಗಿದ್ರಿ. ಅಂದ್ರೆ ಈಗ ನೀವು ಫಸ್ಟ್ ಮ್ಯಾಂಗೋ ಹಾಕಿರಿ, ಮ್ಯಾಂಗೋ ಆದ್ಮ್ಯಾಗೆ ಗೋಡಂಬಿ ಬಗ್ಗೆ ರಿಸರ್ಚ್ ಮಾಡಿದ್ರ? ಹೌದು. ಅದ್ರ ಬಗ್ಗೆ ತಿಳ್ಕೊಂಡು ಇಂಟ್ರೆಸ್ಟ್ ಬಂತು, ಹಾಕಿದ್ರಿ. ಇಂಟ್ರೆಸ್ಟ್ ಬಂತು, ಅದನ್ನ ಹೋಗಿ ತೊಗೊಂಡು ಬಂದು ಹಾಕಿ. ಭಾಳ ನಮ್ಮಲ್ಲೆಲ್ಲ ಇದು ಹ್ಯುಮಿಡಿಟಿ ಬೇಕು, ಅದು ಬೇಕು, ಬಿಸಿಲು ಹೆಚ್ಚಬೇಕು ಅಂತ ನಮ್ಮಲ್ಲೆಲ್ಲ ರೈತರು ಭಾಳ ಇದು ಮಾಡಿದ್ರು. ಭಾಳ ಏನು ಮಾಡೋ ಒಂದು ದಿವಸ ತಕ್ಕಿ ತೆಗೆದು ಬಿಡ್ತೇನೆ ತಗಡೆ ಅಂತ ಹಿಂಗೆ ಮಣ್ಣು ಧೈರ್ಯ ಮಾಡ್ಕೊಂಡು ಹಾಕಬೇಕು ಅನ್ನೋದು ಒಂದು ಹಠ ಹಿಡಿದು ಅದನ್ನ ಮಾಡೇ ಬಿಟ್ಟಿವಿ ಸರ್. ನಾನು 1 ವರ್ಷ ಅಲ್ಲೇ ನಾನು ಪ್ಲ್ಯಾಂಟ್ ತಂದು ನಂದ ಗಾಡಿ ತೊಗೊಂಡು ಪ್ಲ್ಯಾಂಟ್ ತೊಗೊಂಬಂದು ಅಲ್ಲಿ ಹೋಗಿ ಮತ್ತು ಅಲ್ಲಿ ಲಕ್ಷ್ಮಣರು ಅಂತಿದ್ದಾರೆ. ಲಕ್ಷ್ಮಣ ಸೀನಿಯರ್ ಸೈಂಟಿಸ್ಟ್. ಈಗ ಅವರು ಬ್ರಹ್ಮಾವರಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಕೇಳಿಕೊಂಡು ಇಲ್ಲಿ ಒಯ್ದು ಹಾಕಿರಿ, ನೀವು ಏನು ತೊಂದರೆ ಇಲ್ಲ ಅಂತ ಅಂದಿಂದ ಅವರು ಹೇಳಿದರು. ನಮ್ಮ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹಿರೇಗೌಡರು, ಮದ್ಲಾಪುರ, ಆದಾಪುರರು, ವೈಕುಂಠಿಯವರು ಹಾಕ್ರಿ, KT ಪಾಟೀಲ್ ಅಂತಿದ್ದಾರೆ ಇನ್ನೊಬ್ರು, ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಅವ್ರು ಎಲ್ಲರೂ ಹೇಳಿಂದ ಎಲ್ಲರೂ ಎನ್ಕ್ವೈರಿ ಮಾಡಿದೆ. ಹಾಕಿದ್ರಿ ಹಂಗೆ ಬಿಟ್ರಿ ಹಂಗೆ ಏನಂತೇಳಿ. ಇಲ್ಲ ಹಾಕ್ರಿ, ಏನು ತೊಂದರೆ ಇಲ್ಲ, ಅದು ಬ್ರದರ್ ಪ್ಲ್ಯಾಂಟ್ ಅಂತ ಹೇಳಿದರು. ಆಮೇಲೆ ನಾವು ಅದನ್ನು ತಂದು ಹಾಕೇ ಬಿಟ್ವಿ. ತಂದು ಹಾಕಿದ್ರಿ? ಹೌದು. ಕಸಿ ಗಿಡ ತಂದು ಹಾಕಿದ್ರಿ ಅಲ್ವಾ? ಹೌದು. ಸಾಮಾನ್ಯ ಕಸಿ ಗಿಡನ ಅವ್ರ ರೆಡಿ ಮಾಡಿ ಕೊಟ್ಟಿದ್ರು ಸರ್. ಒಂದು 6 ತಿಂಗಳದು ಸಸಿ ಕೊಟ್ಟಿದ್ರು. ಆ ಸಸಿ ಪ್ರಕಾರ ನಾವು ಅದನ್ನು ಅಬ್ರೆಕಾಳ ಕೊಟ್ಟಿದ್ರು ಒಂದಿಷ್ಟು. ಅದನ್ನು ಕಟ್ ಮಾಡಿ ಅದನ್ನು ನೀಟಾಗಿ ಇದನ್ನು ಮಾಡಿ
ಹೌದು. ಅದೇ ಕಸಿ ಗಿಡ ಎಷ್ಟಾಯ್ತು ಸರ್ ಆವಾಗ ನಿಮ್ಗೆ? ಅವಾಗ ನಮಗೆ ಒಂದು ಪ್ಲಾಂಟಿಗೆ 15 ರೂಪಾಯಿ ಬಿದ್ದಿತ್ತು. ಒಂದು ಪ್ಲಾಂಟಿಗೆ 15 ರೂಪಾಯಿಗೆ ಕೊಡ್ತಾ ಇದ್ರು. 15 ರೂಪಾಯಿ 50 ರೂಪಾಯಿ ಆಗಿದೆ ಈಗ 50 ರೂಪಾಯಿ ಆಗಿರ್ಬೇಕು ಸರ್. ಹೌದು. ನೀವು ಗುಣಿ ತೋಡ್ರಿ, ಎಷ್ಟು ಗುಣಿ ತೋಡಿದ್ರಿ? ಹೆಂಗೆ? 2 ಫುಟ್ ಗುಣಿ ರೀ, 2 ಫುಟ್ ಆಗಲ್ಲ, 2 ಫುಟ್ ಡೀಪ್ ಗುಣಿ. ಅದು ಗುಣಿ ತೋಡಿ ಅದಕ್ಕೆ ಒಂದು ತಿಂಗಳು ಬಿಟ್ಟು ಅವಕ್ಕೆಲ್ಲ ಇವು ಎಲೆ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಸಗಣಿ, ಆಕಳ ಸಗಣಿ ಅವನ್ನೆಲ್ಲ ಹಾಕಿದ್ವಿ. ಹಾಕಿ ಮಣ್ಣು ಮುಚ್ಚಿ ಅದಕ್ಕೆ ನೀರು ಬಿಟ್ಟು ಆಮೇಲೆ ನಾವು ಪ್ಲ್ಯಾಂಟ್ ಮಾಡಿದ್ವಿ. ಒಂದು ತಿಂಗಳ ನಂತರ ಅದು ಕೊಳತು ಗೊಬ್ಬರ ಆಗಿಂದ ಅದು ಪ್ಲ್ಯಾಂಟ್ ಮಾಡಿದ್ವಿ. ಸರ್, ಇದು ನೀವು ಈಗ ನೋಡ್ತಾ ಇದ್ದೀನಿ ನಿಮ್ಮ ತೋಟದಾಗೆ ನೀರಿಲ್ಲ. ನೀರಿಂದ ಸಮಸ್ಯೆ. ನೀರು ಬೇರೆ ಕಡೆಯಿಂದ ಇಲ್ಲಿ ಒಂದು ಹಳದಾಗಿಂದ ಟ್ಯಾಂಕರ್ಲೆ ತೊಗೊಂಬಂದು ಹಾಕಿ ಬೆಳೆಸಿದ್ದೀನಿ. 5-6 ವರ್ಷ ಮಟ್ಟ ನಮಗೆ ಭಾಳ ತೊಂದರೆ ಅನ್ನಿಸ್ತು. ಅದು ಈಲ್ಡ್ ಬರ್ಮಟ. ಆವಾಗ ಈಲ್ಡ್ ಬಂದ್ಮ್ಯಾಗ ನಮಗೆ ಆರಾಮಾಗಿದೆ. ಈಗ ನೀರು ಬೇಕಾಗಿಲ್ಲ, ನಮಗೆ ನೀರು ಬೇಕಾಗಿಲ್ಲ. ಈಗ ಹೆಂಗಿದ್ರೆ ನೀರು ಬೇಡ ಬಿಟ್ಟು ಚೆನ್ನಾಗೇ ಬಿಡ್ತೈತಿ. ಸ್ಟಾರ್ಟಿಂಗು ನೀವು ಅಷ್ಟು 5-6 ವರ್ಷ ತನಕ ನೀವು ಇದು ಮಾಡಿದ್ರೆ ನೀರು ಹಾಕಿ ಬೆಳೆಸಿದ್ದೀನಿ. ನೀರು ಹಾಕಿ ಬೆಳೆಸುವಂತ ಹೋಗಿ ಟ್ಯಾಂಕರ್ಲೆ ನೀರು ಹಾಕಿ ಬೆಳೆಸಿದ್ದೀನಿ. ಟ್ಯಾಂಕರ್ ನೀರು ಹಾಕಿ ಇದು ಮಾಡ್ಕೊಂಡು ಬೇರೆ ಕಡೆಯಿಂದ ತಂದು ಬೆಳೆಸಿರಿ ಸರ್. ಹೌದು. ನೀವು ಸ್ಟಾರ್ಟಿಂಗ್ ಎಲ್ಲ ಬರೀ ನೀರು ಹಾಕಿದ್ರಿ ಅಂತ ಅಂದ್ರಿ, ಟ್ಯಾಂಕರಿಂದ ತಂದು. ಬೋರ್ ಹಾಕಕ್ಕೆ ಏನೋ ಟ್ರೈ ಮಾಡಿಲ್ಲ ಜಮೀನು? ಬೋರ್ ಹಾಕಕ್ಕೆ 3 ಬೋರ್ ಹಾಕ್ಸಿದ್ವಿ ಸರ್. ನಾ ಇಲ್ಲೆಲ್ಲ 3 ಬೋರ್ ಹಾಕ್ಸಿದ್ರು. ಒಂದು 450 ಫುಟ್ ಹೊಡೆದೆ. ಒಂದು 230, 240, ಇನ್ನೊಂದು 380 ಹಿಂಗೆ ಹೊಡೆದೆ. ಯಾವುದೂ ಬೋರ್ನ ನೀರು ಬೀಳಿಲ್ಲ. ನೀರು ಬಿದ್ದಿಲ್ಲ. ನನ್ನ ನಶೀಬಿಲ್ಲ ಒಟ್ಟ ನೀರು ನಾನು ಸಿಗಲ್ಲ. ಹಂಗಂದ್ರೆ ನಿಮ್ದು ಬೋರ ನೀರು ಬಿದ್ದಿಲ್ಲ, ನಶೀಬ್ ಚೆನ್ನಾಗಿಲ್ಲ ಅಂದ್ರೂ ನೀರು ಇಲ್ಲೇ ತಡ್ಕೊಳ್ಳೋ ಬೆಳೆ ಹಾಕಿರಿ, ಅದು ನಶೀಬ್ ಚೆನ್ನಾಗೈತೆ ಅಂತ. ಇದು ನೀರಿಲ್ಲದ ನಾವು ಸ್ವಲ್ಪ ತಡ್ಕೊಂತ ಸರ್ ಬೆಳೆ. ಹೌದು. ಅಲ್ಲ ಸರ್, ಅಂದ್ರೆ ನೀವು ಫಸ್ಟ್ ಮಾವಿನ ಜೊತೆ ಗೋಡಂಬಿ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹಾಕಿದ್ರಿ, ನೀರಿಲ್ಲ ಬೇಡ ಬೇರೆ. ಇದು ಗುಡ್ಗಾಡ್ನಾಗ ಎಲ್ಲಿ ಬೆಳಿತಿದ್ರಿ ಹಾರ್ಡ್ ಪ್ಲಾಂಟ್. ಗುಡ್ಗಾಡ್ನಾಗೆಲ್ಲ ಬೆಳಿತೈತಿ, ಅಲ್ಲೆಲ್ಲಿ ಯಾರು ನೀರು ಹಾಕ್ತಾರೆ ಎಲ್ಲ ಚೆನ್ನಾಗಿ ಬರ್ತೈತೆ ಅಂತೇಳಿ ಎಲ್ಲರೂ ನಮ್ಮ ಸೈಂಟಿಸ್ಟ್ ಎಲ್ಲ ಹೇಳಿದರು. ಆದರೂ ನಾವು ಹಾಕೇ ಬಿಟ್ವಿ ಅದನ್ನು. ಅವ್ರು ಹೇಳಿಂದ ಪ್ರಯತ್ನ ಮಾಡಿ ಹಾಕಿದೆ. ಈಗಂತೂ ಯಾವಾಗ ನೀರಂತ ಕೊಡ್ತಿಲ್ಲ. ಈಗ ಹೂವು ಪೂರ್ತಿ ಫುಲ್ ಹೂವು ಆದಾಗ, ಸ್ವಲ್ಪ ಕಾಯದಾಗ ಅವಾಗ ಸ್ವಲ್ಪ ಒಂದು ವಾರ ನೀರು ಕೊಡ್ತೀನಿ ರೀ. ಒಂದು 2-3 ಸಲ ನೀರು ಹಾಕ್ಸ್ತೀರಾ? ಟ್ಯಾಂಕರ್ಗೆ ಹಾಕಿಸ್ತೀನಿ. ಟ್ಯಾಂಕರ್ ಹಾಕ್ತೀವಿ. ನೀವು 8 ವರ್ಷದಾಗ ಅಕಸ್ಮಾತ್ ಯಾವ್ದಾದ್ರು 1 ವರ್ಷ ನೀರೇ ಕೊಟ್ಟಿಲ್ಲ ನಂಗೆ ರೈತ ಮತ್ತೆ? ಇಲ್ಲ ನಾವು ಕಂಪಲ್ಸರಿ 6 ವರ್ಷ ಮಟ್ಟ ನೀರು ಕೊಟ್ಟೇನಿ ಸರ್. ಅಲ್ಲ, 6 ವರ್ಷದಾಗ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನೀರು ಕೊಟ್ಟೇನಿ. ನೀರು ಕೊಟ್ಟೆ. ಬಹುಶಃ ನೀರು ಕೊಡದೇ ಇದ್ರೆ ಅಂತ ಆಗ್ಬೋದು. ಹೆಂಗೆ ನೀರು ಆಗ ಒಂದೊಂದು ದಿವಸ ಲೇಟ್ ಆಗಿತ್ತು. 15 ದಿವಸ ಹೋಗಿತ್ತು, 20 ದಿವಸ ಹೋಗಿತ್ತು, 25 ದಿವಸ ಹೋಗಿತ್ತು. ನಮ್ಮದು ಅಗ್ರಿಕಲ್ಚರ್ ನೋಡಿಕೊಂಡು ಇಲ್ಲೆಲ್ಲ ಬೇಸಿಗೆ ಸಮಯ ಏನೂ ತೊಂದರೆ ಆಗಿಲ್ಲ. ಏನಾಗಿಲ್ಲ ನಮಗೆ. ನೀರು ಕೊಡದೇ ಇದ್ರು ಬೆಳಿತೈತೆ ಅಂತ ನಮಗೆ ಕಾನ್ಫಿಡೆನ್ಸ್ ಆಗೈತೆ. ಈಗ ಸರ್ ನೀರಿನ ವಿಷಯ ನೆಕ್ಸ್ಟ್ ಬಂದ್ರೆ ಈಗ ಗೊಬ್ಬರದ ವಿಷಯಕ್ಕೆ ಬರಾಮ ಸರ್. ಒಂದೇದು ಗೊಬ್ಬರಕ್ಕಿಂತ ಮುಂಚೆ ನಿಮ್ದು ಹೆಂಗಿದ್ರು ಕೆಂಪು ಭೂಮಿ, ಅದ್ರದ್ದು pH ಏನಾದ್ರು ಚೆಕ್ ಮಾಡ್ತೀರಾ? pH ಎಲ್ಲ ಇಲ್ಲಿ KVK ಅವರ ಚೆಕ್ ಮಾಡಿ ಹೇಳಿದ್ರು ಸರ್. ಅದಕ್ಕೆ ಸ್ವಲ್ಪ 1% ಚಾರ್ಜ್ ಮಾಡಿದ್ರು. ಅದ್ರ pH ಇದ್ರು 7.5 ಐತೆ ಸರ್. 7.5 ಕರೆಕ್ಟ್ ಐತೆ ಅಂದ್ರೆ ಸರಿ ಹಾಕಿಸಿದ್ವಿ ಸರ್. ಗೊಬ್ಬರ ನೀವು ಸ್ಟಾರ್ಟಿಂಗ್ ಅಂದ್ರಿ ಇದು ಸ್ವಲ್ಪ ಎಲ್ಲ ಹೊಂಗೆ ಬೀಜ ಅವು ಇವೆಲ್ಲ ಹಾಕಿ ಕೊಳಸಿನೇ ಹಾಕಿರಿ ಅಂತ. ಅದಾದ್ಮೇಲೆ ಮತ್ತೆ ಗೊಬ್ಬರ ಕೊಟ್ಟರೆ? ಗೊಬ್ಬರ ನಾವು ವರ್ಷ 2 ಸತಿ ಗೊಬ್ಬರ ಕೊಡ್ತೇವೆ. ಮಳೆಗಾಲದಾಗ ರೀ, ಜೂನ್ ಒಮ್ಮೆ, ಲಾಸ್ಟ್ ಮಳೆ ಹೋಗೋ ಒಮ್ಮೆ, ಡಿಸೆಂಬರ್ ಮಳೆ ಅವಾಗ ಒಮ್ಮೆ ಕೊಡ್ತೀನಿ. ಅವಾಗ ಒಮ್ಮೆ ಸುತ್ತಾರಲು ಪಾತಿ ಮಾಡಿ, ಅಂದ್ರೆ ನೀವೇನು ಮಡಿ ಮಾಡಂತೀವಲ್ಲ ಆ ಥರ ಮಾಡಿ ಅದಕ್ಕೆಲ್ಲ ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಜಿಪ್ಸಮ್ಮು ಅವನ್ನೆಲ್ಲ ಕೊಡ್ತೀನಿ ಸರ್. ಹೌದು. ಅದು ಮತ್ತೆ ಸಗಣಿ ಗೊಬ್ಬರ, ಬೇವಿನ ಜಿಪ್ಸಮ್ ಆಯ್ತು, ಮತ್ತೆ ಇದು ಕೊಡ್ತೀರಾ NPK? ಅದು ಇದ್ರಾಗ ಇದೇ ಇರ್ತೈತಲ್ಲ ಸರ್, ಸಗಣಿ ಒಳಗೆ ಎಲ್ಲ ಅದು ಸಗಣಿನ ಕೊಡ್ತೀರಾ? ಆ ಥರ ಗೊಬ್ಬರ ಏನು ಕೊಟ್ಟಿಲ್ಲ. ಎಷ್ಟು ಕೊಡ್ತೀವಿ ಸರ್ ಒಂದು ಗಿಡಕ್ಕೆ ಅಂದಾಜು? ಈಗ ಸುಮಾರು ದೊಡ್ಡ ಆದ್ಮೇಲೆ ಗಿಡ 2-3 ಬುಟ್ಟಿ ಕೊಡ್ತೀವಿ ಸರ್. 2 ಬುಟ್ಟಿ 3 ಬುಟ್ಟಿ ನಮ್ಮಲ್ಲಿ ಹೆಂಗೆ ಸ್ಟಾಕ್ ಇರ್ತದೆ ನೋಡ್ಕೊಂಡು ಹೆಚ್ಚಿಗೆ ಕೊಡ್ತೀವಿ. ಇದರ ನಡುವೆ ನಮ್ದು ಇನ್ನೊಂದು ಗ್ಯಾಸ್ ಪ್ಯಾಂಟ್ ಮಾಡಿ ನಾನು. ಗ್ಯಾಸ್ ಪ್ಯಾಂಟ್ ಸ್ಲರಿ ಬರ್ತೈತೆ, ಅದ್ರದ್ದು ಲಿಕ್ವಿಡ್ ಬರ್ತೈತಿ. ಆ ಲಿಕ್ವಿಡ್ ತಂದು ಟ್ಯಾಂಕರ್ಲಿ ಇದಕ್ಕೆ ಸುರು ಬಿಡ್ತೀನಿ. ಹಂಗೆ ಪೈಪ್ಲೇ ಬಿಟ್ಕೋ ಅಂತ ಹೋಗ್ಬಿಡ್ತೀನಿ. ಹೌದು ಸರ್. ಈಗ ಇದೊಂದು ಪ್ರಶ್ನೆ. ಒಂದು ಮಾವಿನ ಗಿಡಕ್ಕೆ ಗೋಡಂಬಿ ಗಿಡಕ್ಕೆ ಎರಡಕ್ಕೂ ಸೇಮ್ ಗೊಬ್ಬರನ? ಹೌದೌದು, ಎರಡಕ್ಕೂ ಸೇಮ್ ಗೊಬ್ಬರ ಕೊಟ್ಟಿನಿ. ಅಣ್ಣ ತಮ್ಮಕ್ಕೆ ಮತ್ತೆ ಭೇದ ಭಾವ ಏನು ಬೇರೆ ಇಲ್ಲ. ಹಂಗಲ್ಲ, ಅದನ್ನ ನೋಡಕ್ಕೆ ಹೆಂಗೆ ಕಾಣ್ತಿತ್ತು. ಈಗ ನಮಗೆ ಸಾಧಾರಣ ಹಿಂಗೆ ನೋಡೋರಿಗೆ ಮಾವಿನ ಗಿಡ ಸ್ವಲ್ಪ ಎತ್ತರ ಹೋಗೈತಿ. 2 ವರ್ಷ ಮೊದಲಾಗಲ್ರಿ, 2 ವರ್ಷ ಮೊದಲ ಗೋಡಂಬಿ ಗಿಡ ಸ್ವಲ್ಪ ಅಗಲ ಬರ್ತದೆ. ಇದನ್ನೆಲ್ಲ ಭಾಳ ಸತ್ಯ ನಾ ಪ್ರೂನಿಂಗ್ ಮಾಡಿಸಿದ್ದೀನಿ ಸರ್. ಇದು ಅದಕ್ಕಿಂತ ಹೆಚ್ಚಿತ್ತು, ದೊಡ್ಡದಿತ್ತು. ಇದು ಫಾಸ್ಟ್ ಗ್ರೋತ್. ಇದು ಹೌದು, ಸಿಕ್ಕಾಪಟ್ಟೆ ಬೆಳೀತಿತ್ತು. ಹಿಂಗಾಗಿ ನಾವು ಅದನ್ನ 2-3 ಸತಿ ಪ್ರೂನಿಂಗ್ ಮಾಡಿಸಿ ಇಲ್ಲೆಲ್ಲ ಕಟ್ಟದ ನೋಡ್ರಿ. ಪ್ರೂನಿಂಗ್ ಮಾಡಿಸಿ ನಮಗೆ ಟ್ರ್ಯಾಕ್ಟರ್ ಒಳಗೆ ಅಡ್ಡಾಡುವಂಗ, ಬಿಸಿಲು ಬೀಳುವಂಗ ಅದನ್ನೆಲ್ಲ ಮಾಡ್ಕೊಂಡೆ ನಾನು. ಅವರು ಡೈರೆಕ್ಟಾಗಿ ಸೂರ್ಯನ ಬಿಸಿಲು 12 ಗಂಟೆ ಮ್ಯಾಗ ಡೈರೆಕ್ಟಾಗಿ ಬಿಸಿಲು ಬೀಳ್ಬೇಕಂತ ಹೇಳ್ತಾರೆ. ಆ ಟೈಪ್ ಮಾಡಿದ್ದೀವಿ. ಆ ಟೈಪ್ ಮಾಡ್ಕೊಂಡಿದ್ದೆ ಚೆನ್ನಾಗೈತಿ. ಆಮೇಲೆ ಅದು ಒಟ್ಟರಲ್ಲಿ ನೀವು ಹಂಗೆ ಮಾಡಂಗಿದ್ರೆ ಗೋಡಂಬಿ ಗಿಡಕ್ಕೆ ಎಷ್ಟು ಬೇಕೋ ಗೊಬ್ಬರ ಗೋಡಂಬಿ ಕೊಟ್ಟಿವಿ. ಮಾವಿನ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು, ಅದಕ್ಕೂ 2-3 ಬುಟ್ಟಿ, ಇದಕ್ಕೊಂದು 2-3 ಬುಟ್ಟಿ ಕೊಡ್ತೀರಿ. ಸ್ಲರಿ ಅಂತ ರೆಗ್ಯುಲರ್ ಕೊಟ್ಕೊಂತ ಹೋಗ್ತೀವಿ. 1 ಹಿಡಿದು
ಅದು ನಮಗೆ ರೆಗ್ಯುಲರ್ ಅದು ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ಈ ಅಣ್ಣ ತಮ್ಮ ಆಗಿರೋದಕ್ಕ ಎರಡಕ್ಕೂ ಹೂ ಬಿಡೋದು ಒಂದೇ ಸಮಯ, ಒಂದೇ ಸಮಯ, ಕಾಯಿ ಕಚ್ಚೋದು ಒಂದೇ ಸಮಯ. ಆ ಎರಡು ಟೈಮಲ್ಲಿ ನೀವು ನೀರು ಹಾಕ್ಲೇಬೇಕು. ನೀರು ಹಾಕ್ತೀವಿ, ಎರಡಕ್ಕೆ ಹಾಕ್ತೀರಿ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಡೇಸ್ ಏನು ಬೇಕಾಗೋದಿಲ್ಲ. ಆವಾಗ ಇನ್ನೂ ಒಂದು ಸರ್ ಅದೇನಪ್ಪ ಅಂತಂದರೆ, ಈಗ ಸಾಮಾನ್ಯವಾಗಿ ಗೋಡಂಬಿ ಹಾಕೋರು ಈಗ 15 ಅಡಿಗೆ ಒಂದು ಹಾಕಿ ಈ 8 ವರ್ಷ ಆದ್ಮೇಲೆ ಒಂದು ಗಿಡ ತೆಗೆದು ಬಿಡ್ತಾರೆ. ಅಂದರೆ ಗಿಡ ಜಾಸ್ತಿ ಆಗುತ್ತೆ, ಸೊ ದೊಡ್ಡದಾಗ್ತೈತೆ ಅಂತ ಅಂದ್ಕೊಂಡು ಈಗ ನೀವು 15 ಅಡಿಗೆ ಹಾಕಿರೋದು ಮಧ್ಯೆ ಒಂದು ಮಾವಿನ ಗಿಡ ಐತಿ. ಇದು ನೀವು ತೆಗೆಯೋ ಯೋಚನೆ ಆದ್ರೆ ಪ್ರೂನಿಂಗ್ ಮಾಡ್ಕೊಂಡು ಬೆಳಕೆಲ್ಲ ಬೀಳುವಂಗೆ ಮಾಡ್ಕೊಂತೀವಿ. ಬಹುಶಃ ನಿಮ್ದು ಈಗ ಗೋಡಂಬಿ ಗಿಡ ಇಷ್ಟೇ ದೊಡ್ಡ, ಇನ್ನೂ ದೊಡ್ಡ ಆಗಕ್ಕೆ ಬಿಡುದಿಲ್ವಾ? ಇನ್ನು ಮ್ಯಾಗ ಎತ್ತರ ಬೆಳಕ್ ಬಿಡ್ತೀನಿ, ಸೈಡ್ ಬೆಳಕ್ ಬಿಡುದಿಲ್ಲ, ಅದನ್ನ ನೆಲದಾಗ ಬೆಳಕ್ ಬಿಡುದಿಲ್ಲ. ನೆಲದಾಗ ಭೂಮಿಗೂ ಬಿಸಿಲು ಬೇಕು, ಅಂದ್ರೆ ಫಲವತ್ತತೆ ಆಕತಿ. ಹಿಂಗಾಗಿ ಚಲೋ ಬಿಸಿಲು ಬಿತ್ತು ಗೊಬ್ಬರ ಆದಂಗೆ ಆಕತ್ತದ. ಎಲ್ಲ ನಾರಿದ್ದು ಡ್ರೈ ಎಲ್ಲ ಕಳೆ ಬಂದ ಸಹಿತ ಎಲ್ಲ ಬಡ್ಡಿಗೆ ಹಾಕಿ ಅದನ್ನೆಲ್ಲ ಸಗಣಿ ರಾಡಿ ಹಾಕಿ ಕಲ್ಚರ್ ಮಾಡಿ ಅದಕ್ಕೆ ಕೊಳಿಸ್ತೀನಿ ಅಲ್ಲೇ ಅದನ್ನು. ಒಟ್ಟು ನನ್ನ ತೋಟದೊಳಗೆ ಒಂದು ಹನಿ ನೀರು ಎಲ್ಲಿ ಹೊರಗೆ ಹೋಗೋದಿಲ್ಲ. ಹನಿ ನೀರು ಅಲ್ಲೇ ಹಿಂಗೆ ಬೇಕಲ್ಲ, ಒಂದು ಕಸನ ಹೊರಗೆ ಹೋಗೋದಿಲ್ಲ, ಹನಿ ನೀರು ಹೊರಗೆ ಹೋಗೋದು. ಸುತ್ತಾರಲು ಟ್ರೆಂಚ್ ಮಾಡಿಸಿದ್ದೀನಿ, ಅಲ್ಲೇ ಇದನ್ನ ತೇಗ ಹಾಕಿದ್ದೀನಿ ಬಾರ್ಡರ್ನಾಗ. ಅದಕ್ಕೆ ಬರುವ ಸರ್ ತೇಗ ಮತ್ತು ತೆಂಗು ಹಾಕಿದ್ದೀರಿ ನೀವು, ಅದ್ರ ಮತ್ತೆ ಇದು ಬರುವ. ಈಗ ಒಟ್ಟಿನಲ್ಲಿ ಇದು ಗೋಡಂಬಿ ಗಿಡ ಅಗಲ ಇಷ್ಟೇ, ಮೇಲೆ ಹೋಗಕ್ಕೆ ಬಿಡ್ತೀನಿ ಸರ್, ಮೇಲೆ ಹೋಗಿ ಬಿಡ್ತೀರಾ. ಈ ಮಾವಿನ ಗಿಡನು ಹಂಗೇನಾ ಅಗಲ ಇಷ್ಟೇ? ಅಗಲ ಇಷ್ಟೇ ಸರ್. ಅದು ಮ್ಯಾಗ ಸ್ವಲ್ಪ ಒಮ್ಮೆ ಪ್ರೂನಿಂಗ್ ಮಾಡೇನ್ರಿ, ಅದನ್ನು ಹೆಚ್ಚು ಬೆಳಕು ಬೆಳಿ. ಸೊ ಒಟ್ಟಿನಲ್ಲಿ ಈಗ ನಿಮಗೆ ಈಗ 15 ಅಡಿಗೆ ಹಾಕಿ ಸಾಮಾನ್ಯವಾಗಿ ಎಲ್ಲ ರೈತರು ಹೇಳ್ತಾರೆ 8 ವರ್ಷಕ್ಕೆ ಒಂದು ತೆಗಿತೀವಿ ಗಿಡನ ಅಂತ ಅಂದ್ಕೊಂಡು ನೀವು ಹಂಗೆ ಇಟ್ಟಿರಿ. ಅದರಿಂದ ನಿಮಗೆ ಇಳುವರಿ ಹೊಡ್ತಾ ಗಿಡ್ತಾ ಏನು ತೊಂದರೆ ಆಗಿಲ್ಲ ಸರ್. ಅಣ್ಣ ತಮ್ಮ ಬಡದಾಡ್ಕೊಂಡು ಅದು ಒಂದು ಬಡ ಗಿಡ ಆಗಿಲ್ಲ. ಏನಾಗಿಲ್ಲ, ನೀವು ಅಷ್ಟು ಚೆಂದ ಪ್ರೂನಿಂಗ್ ಮಾಡ್ತಾ ಇದ್ದೀರಿ. ಒಂದು ಗೊಬ್ಬರನೂ ಕೊಡ್ತೀನಿ, ಸಾಕಷ್ಟು ಗೊಬ್ಬರ ಕೊಡ್ತೀನಿ ಸರ್. ಗೊಬ್ಬರ ಅಂದ್ರೆ ನಾನು ಈ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ, ಬರೀ ಆಕಳು ಉಚ್ಚಿ ಇವಕ್ಕೆಲ್ಲ ಸ್ಪ್ರೇ ಮಾಡ್ತೀನಿ. ನಮ್ಮಲ್ಲಿ ಗಿರ್ ಆಕಳ ತಂದೀನಿ, ಜವಾರಿ ಆಕಳದವು, ಮತ್ತು ಮನ್ಯಾಗ ಇದು ಗ್ಯಾಸ್ ಪೇಂಟ್ ಮಾಡಿದ್ದೀನಲ್ಲ, ಆ ಸ್ಲರಿ ಒಳಗೆ ಡೊಣ್ ಹುಳ ಆಗೋದಿಲ್ಲ ಅಂತಾರೆ. ನಾವು ಡೈರೆಕ್ಟ್ ಸಗಣಿ ಬಿಟ್ಟರೆ ಅದ್ರಾಗ ಡೊಣ್ ಹುಳ ಆಕೈತಿ, ಗಿಡ ಬೇರೆ ಕಡಿತೈತಿ, ಗಿಡ ಹಾಳಾಕವು. ಇದನ್ನು ಡೈರೆಕ್ಟ್ ಹಾಕೋದ್ರಿಂದ, ಇದನ್ನು ಸ್ಲರಿ ಹಾಕೋದ್ರಿಂದ ಡೊಣ್ ಹುಳ ಆಗೋದಿಲ್ಲ, ಒಳ್ಳೆ ಕಲ್ಚರ್ ಆಕತಿ ಅಂತ ಹೇಳ್ತಾರೆ. ಅದಕ್ಕೆ ಆ ಟೈಪ್ ಮತ್ತು ನೀವೆಲ್ಲ ಈಗ ಬಿದ್ದಿರೋ ಎಲ್ಲನೂ ಹಾಕಿ ಅದ್ರ ಮೇಲೆ ಸ್ಲರಿ ಹಾಕ್ಬಿಡ್ತೀವಿ, ಅದು ಕೊಳೆಯುತ್ತೆ ಅಂತ ಕೊಳೆಯುತ್ತೆ. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ, 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ, ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.
ಈಗ ಸರ್ ನೀವು ಫಸ್ಟ್ ಗಿಡ ಹಾಕಿದ ಮೇಲೆ ಹ್ಞೂ ಸರ್. ಅದಕ್ಕೆ ಎಷ್ಟು ವರ್ಷ ತನಕ ಕೋಲ್ ಕೊಟ್ಟು ನಿಲ್ಲಿಸ್ಬೇಕಾಯ್ತು? ಇಲ್ಲ ಒಂದು ವರ್ಷ ಸಾಕು ಸರ್. ಒಂದು ವರ್ಷ ಕೋಲ್ ಒಂದ್ ವರ್ಷ ಕೊಟ್ಟು ಸಾಕು. ನಿಲ್ಲಿಸಿದ್ರಿ. ಒಂದ್ ವರ್ಷ. ಆಮೇಲೆ ಹೌದು ಅದ್ರ ಮತ್ತೆ ಬುಡ ಗಿಡ ಏನಾರು ಚಿವುಟದ ಏನಾರು ಮಾಡಿದ್ರ ಕೊಂಬೆ ಸೈಡ್ ಇಲ್ಲ ಅವಾಗೆಲ್ಲ ಸಣ್ಣ ಸಣ್ಣ ಎಲ್ಲ 3 ಫುಟ್ ಹೈಟಿಗೆ ಮಾಡ್ಕೊಂಡು ಸರ್ ಇಷ್ಟು ಗಿಡನು. ಹಾ. ಅಂದ್ರೆ ಗಾಳಿ ಬಂದ್ರೆ ಎಲ್ಲ ಉಳಿ ಬೀಳ್ತಾವ ಅಂತೇಳಿ ಫ್ರೀಯಾಗಿ ಗಾಳಿ ಬಂದದ್ದು ನಮಗೆ ಈ ಕಡೆಗಿಂದ ಗಾಳಿ ಆ ಕಡೆ ಪಾಸ್ ಆಗ್ಬೇಕು ಆ ಥರ ಮಾಡಿದ್ದೀನಿ. ಅವರು ನಮಗೆ ಹಿಂಗೆ ಗಾಳಿ ಪಾಸ್ ಆಗ್ಬೇಕು ಅಂತೆಲ್ಲ ನಮಗೆ ಟ್ರೈನಿಂಗ್ನು ಕೊಟ್ಟರೆ ಕೆವಿಕೆದವರು. ಮತ್ತು ನಮಗೆ ಬಂದು ಹಗಲೇ ತೋಟಕ್ಕೆ ಬಂದು ಹೇಳ್ತಿದ್ರು. ಅದನ್ನೆಲ್ಲ ಮಾಡಿದ್ರಿಂದ ನಮಗೆ ಅಂದ್ರೆ ಈಗ ಗಾಳಿ ಒಂದು ಗಿಡ ಬಿದ್ದಿಲ್ಲ. ಅದೇ 3 ಫೀಟ್ ಎತ್ತರ ಹಂಗೆ 3 ಫುಟ್ ಎತ್ತರ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿದ್ರಿ. ಕಟ್ ಮಾಡೋದ್ರಿಂದ 3 ಫೀಟ್ ಎತ್ತರ ಆದ್ಮೇಲೆ ನಾವು ಟಂಗಿ ಹಂಗೆ ಕವಲ್ ಹೊಡಕ್ ಶುರು ಮಾಡ್ಕೊಂಡು ಈಗ ಇದು ಮೂಲ ವಿಷಯಕ್ಕೆ ಬರುವ ಸರ್. ನಮ್ದೇನಂದ್ರೆ ಉಳ್ಳಾಲ 1 ಹಾಕಿದ್ರಿ, ಉಳ್ಳಾಳ 1 ಆ ಕಡೆ ವೆಂಗುರ್ಲ 4 ಹಾಕಿರಿ, ವೆಂಗುರ್ಲ 4 ವೆಂಗುರ್ಲ 4 ಹಾಕಿರಿ. ಎರಡು ಬೆಳೆಯೋದಂತೂ ಎರಡು ಸೇಮ್ ಅಲ್ವಾ? Same. ಇದು 15 ಅಡಿಗೆ ಕರೆಕ್ಟ್ ಚೆನ್ನಾಗೇ ಬೆಳಿತೈತಿ. ಹ್ಞೂ. ಈ ಪ್ರೂನಿಂಗ್ ಮಾಡಿದ್ರೆ ಎರಡು ಏನು ತೊಂದರೆ ಏನಿಲ್ಲ, ಚಂದ ಬರ್ತೈತಿ. 2 ಗಿಡ ಕೂಡಿರೋ ಒಂದೊಂದು ಕಡೆ ಅದ್ರ ಸಹಿತ ಏನು ನಮಗೆ ತೊಂದರೆ ಆಗಿಲ್ಲ. ಹೌದು ಸರ್. ಆಮೇಲೆ ಹೂ ಬಿಡೋದು ಎರಡು ಸೇಮ್ ಟೈಮ್. ಇದ್ರದ್ದು ಉಳ್ಳಾದ ಒಂದ್ರದ್ದು ಒಂದು ಮ್ಯಾಂಗೋದು ಅಲ್ಲಲ್ಲ ಕ್ಯಾಶೋದು ಸೇಮ್ ಟೈಮ್. ಅದ್ರದ್ದು ಸೇಮ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದು ವೆಂಗುರ್ಲ 4 ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಇದು ಬಿಫೋರ್ ಆಗುತ್ತೆ. ಬಿಫೋರ್ ಆಗ್ತೈತಿ. ನಮಗೇನು ಹಂಗೆ ಅನ್ಸೇಲಿ ಸರ್. ಅದು ಹೌದು. ನಾವು ಇದ್ರದ್ದು ಬಿದ್ದು ಆರಿಸೋರಾಗ ಅದು ಬಿದ್ದಿರ್ತೈತಿ, ಮತ್ತು ಅದನ್ನು ಆರಿಸ್ಕೊಂತೀವಿ. ಅಲ್ಲ ಅದು ಒಳ್ಳೇದು. ಆ್ಯಕ್ಚುಲಿ ಅಂದ್ರೆ ನಮ್ಗೆ ಎಟ್ ಎ ಟೈಮ್ ಒಮ್ಗೆ ಬರೋದ್ರಿಂದ ನಮಗೆ ಕೂಲಿ ಕಾಯಕ್ಕೆ ಹಚ್ಚು ಆಳಿನ ತೊಂದರೆ ಬರೋದಿಲ್ಲ. ನಮಗೆ ಇದನ್ನ ಪಿಕ್ಕಿಂಗ್ ಮಾಡೋದು ಆರಿಸೋದು ತೊಂದರೆ ಬರೋದಿಲ್ಲ, ಒಮ್ಗೆ ಬರ್ದು ಬಿಡ್ತೈತಿ. ಹೌದು. ಈಗ ನೀವು ಉಳ್ಳಾಲ 1 ಮತ್ತೆ ವೆಂಗುರ್ಲ 4 ಹಾಕಿದ್ರೆ ನೋಡಿದ್ರೆ ಯಾವುದ್ರದ್ದು ಬೀಜ ಜಾಸ್ತಿ ಇರುತ್ತೆ ಸರ್? ಉಳ್ಳಾಳೊಂದು ಬೀಜ ಕ್ವಾಂಟಿಟಿ ಹೆಚ್ಚಿಗೆ ಬರುತ್ತೆ ಸರ್. ಅದು ಥಿಕ್ನೆಸ್ ಹೆಚ್ಚಿಗೆ ಬರುತ್ತೆ. ಇದ್ರದ್ದು ಮೀಟು ಅದ್ರ ಮೀಟ್ 8 ಗ್ರಾಮ್ ಬರ್ತದೆ ಸರ್. ಯಾವುದು ಉಳ್ಳಾಳ 4. ಇದ್ರದ್ದು 7 ಸ್ವಲ್ಪ ಹೆಚ್ಚು, ವೆಂಗುರ್ಲ ಹೆಚ್ಚು ಬರ್ತದೆ ಸ್ವಲ್ಪ ಮೀಟ್ ಒಳಗಂದು ತಿನ್ನಕ್ಕೆ ನಾವೇನು ವಾಡಮ್ ಯೂಸ್ ಮಾಡ್ತೀವಲ್ಲ ಅದು 8 ಗ್ರಾಮ್ ಬರ್ತದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ 8 ಗ್ರಾಮ್ ಇರಬೇಕು. ನಾವು ಬ್ಯಾಡ್ ಔಟ್ ಆಫ್ ಕಂಟ್ರಿ ಕಳ್ಸಿರ ಅವರೆಲ್ಲ ವ್ಯಾಪಾರಸ್ಥರು ಹೇಳ್ತಾರೆ ಹಿಂಗೆ ಬರ್ಬೇಕು ಹಿಂಗಿಲ್ಲ ಅಂತ. ಅವಾಗೆಲ್ಲ ಅವ್ರು ನಾವು ತೊಗೊಂಡೋದಾಗ ಹಿಂಗೆ ಐತಿ ನಿಮ್ದು ಚಲೋ ಐತೆ ಅಂತ ಹೇಳಿದ್ರು ಸರ್. ಈಗ ಇದ್ರದ್ದು ಸ್ವಲ್ಪ ಕಡಿಮೆ ಬರ್ತೈತಿ. ಇಲ್ಲ ಇದು ಈಗ ನಾವೆಲ್ಲ ಗೊಬ್ಬರ ಚಲೋ ಕೊಟ್ಟು ಅದು ಈಕ್ವಲ್ ಬರಾಕತ್ತೈತಿ ಹಂಗೆ. ಒಟ್ಟಲ್ಲಿ ಹಂಗೆ ನೋಡಿದ್ರೆ ನಿಮಗೆ ಉಳ್ಳಾಲ 1 ಬೆಸ್ಟ್ ಅಂತೀರಾ? ಇದು ಬೆಂಗಳೂರಲ್ಲ ಇದು ಕ್ವಾಂಟಿಟಿ ಹೆಚ್ಚಿಗೆ ಬರ್ತದೆ ಸರ್. ಇದು ಉಳ್ಳಾಲ 1 ಉಳ್ಳಾಳ 1 ಅದು ಇದು ಕ್ವಾಲಿಟಿ ಸ್ವಲ್ಪ ಸೈಜ್ ದೊಡ್ಡ ಬರ್ತೈತೆ ಅದ್ರದ್ದು. ಅದು ಹಂಗೆ ನೋಡ್ರಿ. ಯಾಕಂದ್ರೆ ಈಗ ನಾವು ಕೂಡ ಬಯಲುಸೀಮೆಗೆ ಅಂತಂದ್ರೆ ವೆಂಗುರ್ಲ 4 ಹಾಕ್ರಿ ಅಂತ ಹೇಳ್ತೀವಿ. ಉಳ್ಳಾಲ 1 ಬರ್ತೈತಿ, ತೊಂದರೆ ಇಲ್ಲ. ನೀವು ಉಳ್ಳಾಳದವ್ರನ್ನ ಫಾರ್ಮ್ನವ್ರು ಕೇಳ್ರಿ, ಅವ್ರು ಹೆಚ್ಚು ಬರ್ತೈತಿ ಅಂತ ಅವ್ರು ಹೇಳ್ತಾರೆ. ಉಳ್ಳಾಲ ನಮ್ದು ಈಗ ಅದನ್ನು ಕಂಪೇರ್ ಮಾಡಿ ನೋಡಿದ್ರೆ ನಮ್ದು ಉಳ್ಳಾಳವನ್ನ ಚಲೋ ಬಂದೈತಿ. ಉಳ್ಳಾಲ ಒಂದೇ ಇದು ಅದಕ್ಕಿಂತ ಹೂ ಹೆಚ್ಚಿಗೆ ಬಿಡ್ತೈತಿ. ಹೂ ಜಾಸ್ತಿ ಬಿಡ್ತೈತಿ, ಜಾಸ್ತಿ ಫುಲ್ ಫ್ಲವರ್ ಹಾಕೋದು ಇದಾಗ್ತೈತಿ. ಸ್ವಲ್ಪ 1 ತಿಂಗಳು ಮುಂಚೆನೇ ಬರ್ತೈತಿ, ಮುಂಚೆ ಬರ್ತೈತಿ. ಅದು ನಾವು ನೋಡ್ತಾ ಇದೀವಿ ಸರ್. ಯಾಕಂದ್ರೆ ಇಲ್ಲಿ ಬಾಕಿಯವರೆಲ್ಲ ಕಡೆ ನಾವು ಈಗ ಇನ್ನು ಕಾಯಿ ಬಿಡಾತೈತಿ. ಹಣ್ಣು ಬಿದ್ದ ಆಮೇಲೆ ಈಗ ಇದು ಒಂದು ಸರ್ ನಿಮ್ದು ನೀವು ಆರ್ಸೋದು ಹೆಂಗೆ ಈಗೇನು ಬ್ಯಾಸ್ಗ್ಯಾಗ ಸರ್ ನಮಗೆ ಆಳಿಂದ ಕೂಲಿ ಮುಂಜಾನೆ ದೌಡು 6-7 ಬರ್ತಾರೆ ಸರ್. ತಂಪತ್ತನೇ ಬಂದು ಆರಿಸಿ 40-50 ರೂಪಾಯಿ ಪಗಾರ ಕೊಡ್ತೀವಿ. 40 ರಿಂದ 50 ರೂಪಾಯಿ. ಕೂಲಿನೂ ಕಡಿಮೆ ಅನ್ಸುತ್ತೆ. ಹೌದು, ಬ್ಯಾಸ್ಗ್ಯಾಗ ಕೂಲಿ ಕಡಿಮೆ ಇರ್ತೈತಿ. ಆ ಟೈಮಲ್ಲಿ ಬೀಳೋಕೆ ಬೀಳ್ತೈತಿ. ನಾವು ಆರಿಸಿ ಅದನ್ನ ಬೀಜ ತೆಗೆದು ಆರಿಸಿ ಅದನ್ನ 1 ದಿವಸ ಒಣಗಿಸಿ ಸ್ವಚ್ಛ ಕ್ಲೀನ್ ಮಾಡ್ಕೊತೀವಿ. ಕ್ಲೀನ್ ಮಾಡ್ಕೊಂಡು ಗೋಣಿ ಬ್ಯಾಗ್ನ ತುಂಬಿಟ್ಬಿಡ್ತೀವಿ. 1 ದಿವಸ ಒಣಗಿಸೋದು 1 ದಿವಸ 2 ದಿವಸ ನಡೆದೈತಿ. 2 ದಿವಸ ಕಾರ್ಪತ್ರ ಹಾಕಿ ಒಣಗಿಸಿ ಗೋಣಿ ಮೇಲೆ ತುಂಬಿಟ್ರೆ ಸಾಕು ಅಂತ. ಭಾಳ ಒಣಗಿಸು ಬೇಡ ಅಂತಾರೆ ಅವ್ರು. ಭಾಳ ಒಣಗಿಸೋದು ಬೇಡ, ಸಾಕು 2 ದಿವಸ ಒಣಗಿಸಿ. ಸಾಮಾನ್ಯ ಎಷ್ಟು ದಿವಸ ಇಡ್ಬೋದು ಸರ್ ಈ ಗೋಣಿ ಚೀಲ ತುಂಬಿ? ಗೋಣಿ ಚೀಲ ತುಂಬಿ ನಾವು 1 ವರ್ಷ ಗಟ್ಟೆ ಇಟ್ಟೇನಿ ಸರ್. ನಾನು ರೇಟ್ ಕಡಿಮೆ ಇದ್ದಾಗ 1 ವರ್ಷ 1.5 ವರ್ಷ ಮಟ್ಟ ಇಟ್ಟೇನಿ. ಇಟ್ಟು ಕೊಟ್ಟರು ನನಗೇನು ತೊಂದರೆ ಆಗಿಲ್ಲ, ಏನೂ ಅದು ಡ್ಯಾಮೇಜ್ ಆಗಿಲ್ಲ, ಒಳಗೆ ಹುಳ ಆಗಿಲ್ಲ, ಏನೂ ಆಗಿಲ್ಲ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ,
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಈಗ ಇದು ಒಂದು ಬರುವ ಸರ್, ಇಲ್ಲಿ ನಿಮ್ಗೆ ರೋಗ ಅಂತೂ ಕಡಿಮೆ, ರೋಗ ಭಾಳ ಕಡಿಮೆ ಇದೆ. ಈಗ ಟೀಮ್ ಹಚ್ಬಿಟ್ಟು ಬರಾಕತ್ತೈತ್ರಿ. ಅದಕ್ಕೂ ನಾ ಈಗ ಆಕಳ ಗೋಮೂತ್ರ ಅವನ್ನೆಲ್ಲ ಇದನ್ನ ಹೌದು, ಅದೇ ಬರ್ತಾ ಇದೆ ಸರ್. ಈಗ ಕೀಟದಲ್ಲಿ ಸಾಮಾನ್ಯ 2 ಕೀಟ, ಒಂದು ಟೀ ಮಸ್ಕಿಟೋ, ಅದು ನಿಮ್ಮ ತೋಟದಲ್ಲಿ ಸುಮಾರು ಕಾಣ್ತಾ ಐತಿ. ಐತಿ ಸರ್. ಈಗ ಅದರಲ್ಲೇ ಕಂಪೇರ್ ಮಾಡಿ ನೋಡಿದ್ರೆ ಇದ್ರಲ್ಲೂ ಇದೆ, ಉಳ್ಳಾಲ ಒಂದ್ರಲ್ಲೂ ಇದೆ, ಬೆಂಗಳೂರು 4ರಲ್ಲೂ ಇದೆಯಲ್ಲ, ಎರಡರಾಗೂ ಏನು ಇದು ಒಂದು ವೆರೈಟಿ ಜಾಸ್ತಿ ಬರ್ತೈತಿ, ಒಂದು ಎಲ್ಲಕ್ಕೂ ಬಂದೈತಿ, ಎಲ್ಲಕ್ಕೂ ಬಂದೈತಿ. ಅದಕ್ಕೆ ನೀವು ಕೆಮಿಕಲ್ ಏನು ಸ್ಪ್ರೇ ಮಾಡ್ತಾ ಇಲ್ಲ? ಕೆಮಿಕಲ್ ಏನು ಮಾಡಿಲ್ಲ ಸರ್. ನಾನು ಆಕಳು ಗೋಮೂತ್ರ ಮತ್ತು ಅದನ್ನು ನೆನೆಸಿ ಕಲ್ಚರ್ ಮಾಡಿ ಇದನ್ನು ಮಾಡಿ ಅದನ್ನು ಲಿಕ್ವಿಡ್ ಮಾಡಿ ಅದು ಸ್ಪ್ರೇ ಮಾಡ್ತೀವಿ. ಹೌದು ಸರ್. ನನಗೆ ನೀವು ಆವಾಗ ಬರೀ ಮಾತಾಡ್ತಾ ಅಂತ ಹೇಳ್ತಾ ಇದ್ದೀರಿ, ಆಯಿತು. ಈಗ ಬರ್ತೈತಿ ಅಂತಂದ್ರಿ. ಈಗ ಬರ್ತೈತೆ ಅಂದರೆ ನಿಮಗೆ ಮುಂಚೆ ಇಲ್ಲ ಆಗಿತ್ತಾ? ಒಂದು 5-6 ವರ್ಷ ಅವಾಗ ಬಂದೇ ಇಲ್ಲ ಸರ್. ನಮಗೆ ರೋಗನ ಬಂದಿಲ್ಲ, ನಮಗೆ ಬಂದಿಲ್ಲ. ನಮ್ಮಲ್ಲಿ ಹೆಚ್ಚು ಏರಿಯಾಗಿಂದ ಇದು ಬರಾಕತ್ತೈತಿ ಕೀಟ. ನೀವು ಸುತ್ತಮುತ್ತ ಎಲ್ಲ ಏರಿಯಾ ಭಾಳ ಆತ್ ಸರ್ ನಮ್ಮಲ್ಲಿ. ಈಗ 500 ಹೆಕ್ಟೇರ್ ಆಗೈತೆ ನಮ್ಮಲ್ಲಿ. ಆವಾಗಿಂದ ಇದು ಬರ್ತೈತೆ ಟೀ ಮಸ್ಕಿಟೋ ಬರಾಕತ್ತೈತಿ. ಮೊದಲಾಗ ಒಂದು 2 ವರ್ಷ ಅಂತ ಏನೂ ಇದ್ದಿಲ್ಲ ಸರ್. ಇಷ್ಟು ಈಲ್ಡ್ ಬರ್ತಿತ್ತು, ನಮಗೆ ಕಲರ್ ಬರ್ತಿತ್ತು, ಈಲ್ಡ್ ಬರ್ತಿತ್ತು. ಭಾರಿ ನಮಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಂಗೆ, ನಾ ಮಂಗಳೂರಿಗಿನ ಇಲ್ಲೇ ಚಲೋ ಬಂದೈತಿದೆ ಅಂತಿದ್ರು ಎಲ್ಲರೂ. ಗುರುಪ್ರಸಾದ್ ಅಂತೇಳಿ ಅಲ್ಲಿಂದ ಸೈಂಟಿಸ್ಟ್ ಬಂದಿದ್ರು ಸರ್, IRS ದವರು. ನಮ್ಗಿನ ನಿಮ್ದ ಚಲೋ ಬಂದತ್ರಿ ಅಂತಿದ್ರು ಅವರು. ಹಂಗೆ ಇದು ಚೆನ್ನಾಗಿ ಬರ್ತೈತೆ ಅಂತ ಈಗ ಹೇಳ್ಬೋದು. ಈಗ ಹೇಳ್ತಾರ? ಈಗ ಹೇಳ್ಬೋದು 100% ಸರ್. ಆಮೇಲೆ ಇದು ಒಂದು ಕೀಟ ಆಯಿತು, ಇನ್ನು ಇದು ಕಾಂಡ ಕೊರೆ ಅದೇನು ಇಲ್ಲ ನಿಮ್ಮ ಕಾಂಡ? ಇನ್ನು ಬಂದಿಲ್ಲ. ಆಮೇಲೆ ಅಣ್ಣ ತಮ್ಮ, ಇದು ಮ್ಯಾಂಗೋ ಕ್ಯಾಶ್ಯೂ ಅಣ್ಣ ತಮ್ಮ, ಮತ್ತೆ ಅಣ್ಣಂಗೆ ಬರೋದು ರೋಗ ಕೀಟ ತಮ್ಮಂಗೆ ಬರ್ತೈತ? ಇಲ್ಲ ಬಂದಿಲ್ಲ. ಈ ಬೂದಿ ರೋಗ ಬರ್ತೈತಿ. ಬೂದಿ ರೋಗ ಬರ್ತೈತೆ ಸರ್, ಇದಕ್ಕೆ ಬರೋದಿಲ್ಲ, ಮ್ಯಾಂಗೋಗೆ ಬರ್ತೈತೆ. ಇದಕ್ಕೆ ಅದು ಯಾವುದೂ ತೊಂದರೆ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಯಾಕೆಂದ್ರೆ ಸಾಮಾನ್ಯ ನಮಗೂ ಒಂದು ಹೆದರಿಕೆ ಇರ್ತೈತೆ, 2 ಹಾಕೋದಿದ್ರೆ ಇದ್ರ ರೋಗ ಬಂದು ಅದ್ರ ನುಕ್ಸಾನ ಆಗೋದು ಅಂತ. ಇದ್ರ ರೋಗನ ಬೇರೆ, ಅದ್ರ ರೋಗನ ಬೇರೆ. ಅದಕ್ಕೇನು ತೊಂದರೆ ಇಲ್ಲ ಸರ್. ಬೂದಿ ರೋಗ ಬರ್ತೈತೆ, ಇದಕ್ಕೆ ಬೂದಿ ರೋಗ ಬರೋದಿಲ್ಲ ರೀ. ಇದಕ್ಕೆ ಬರೀ ಟೀ ಮಾಸ್ಕಿಟೋ ಅಂದ್ಬಿಟ್ರೆ ಏನೂ ಬಂದಿಲ್ಲ ನಮಗೆ. ಅದಕ್ಕೂ ಮೊನೊಕೊಟೋಫಾಸ್ ಹೊಡಿ ಅಂದ್ರೆ ಪಾಯ್ಸನ್. ಜನರಿಗೆ ನಾವು ಇದನ್ನು ವಾಡಮಿ ತಿನ್ನಿಸೋದು ಇದು ಮಾಡೋದ್ರಿಂದ ಪಾಯ್ಸನ್ ತಿನ್ನಿಸ್ದಂಗೆ ಆಗತ್ತೆ ಅಂತೇಳಿ ನಾನು ಅದನ್ನು ಬಂದ ಮಾಡಿಬಿಟ್ಟಿನಿ ರೀ. 4-5 ವರ್ಷ ಆತಾಗಲೇ. ಸ್ವಲ್ಪ ಇಳುವರಿ 1% 2% ಕಡಿಮೆ ಬರ್ತೈತಿ. ನಾವು ಅದನ್ನ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು? ನೀವು ಮೊನೊಕೊಟೋಫಾಸ್ ಹಾಕಿ ಖರ್ಚು ಮಾಡಿ ಹೊಡೆದ್ರೆ 1% 2% ಸರಿ ಹೆಚ್ಚು ಬರ್ತೈತಿ. ಅದು ಅಲ್ಲೇ ಐತಿ. ಅದಕ್ಕೆ ಔಷಧ ಅಂಗಡಿಯರಿಗೆ ನಾವು ಖರ್ಚು ರೊಕ್ಕ ಅವ್ರು ಬೆಳ್ಸಕ್ಕೆ ನಾವು ರೊಕ್ಕ ಕೊಟ್ಟಂಗೆ ಆಗತ್ತೆ ಅಷ್ಟೇ. ಅದ್ರ ಬದಲು ನೀವು ನಿಮ್ಮ ಸಿಗೋದ್ರಾಗೆ ಹೊಡ್ಕೊಂಡು ನಮ್ಮ ಇದ್ರಾಗ ನಮ್ಮದು ಆಕಳದ ಮನ್ಯಾಗ ಅವನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ. ಬ್ಯಾರಲ್ನಾಗ ಸ್ಟಾಕ್ ಮಾಡಿ ಕಡಲೆ ಹಿಟ್ಟು ಬೆಲ್ಲ ಹಾಕಿ ಅದನ್ನು ಇದು ಮಾಡಿಟ್ಟಿರ್ತೀನಿ, ಕಲ್ಚರ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಸ್ಪ್ರೇ ಮಾಡಿಬಿಡ್ತೀನಿ. ಒಂದು ನಮ್ಮ 1000 ಲೀಟ್ರ್ ಟ್ಯಾಂಕ್ ಅದಾವೆ ರೀ. 1000 ಲೀಟ್ರಿಗೆ ಒಂದು 50 ಲೀಟ್ರ್ ಹಾಕಿ ಸ್ಪ್ರೇ ಮಾಡಿಬಿಡ್ತೀನಿ. ಸ್ಪ್ರೇ ಮಾಡ್ತೀನಿ. ಹೌದು. ಮತ್ತು ಇದು ಜೀವಾಮೃತ ಏನಾದ್ರು ಮಾಡ್ತೀರಾ? ಜೀವಾಮೃತನ ಮಾಡ್ತೀನಿ. ಅದ ಜೀವಾಮೃತ ಹೇಳಿ ನಾನು ಮತ್ತೆ ಈ ಜೀವಾಮೃತನ ನಾನು ಬೆಲ್ಲ ಇದನ್ನು ಹಾಕಿ 50 ಲೀಟ್ರದ್ದು ಒಂದು 1000 ಲೀಟ್ರ್ ಟ್ಯಾಂಕ್ ಅದಾವೆ ರೀ. ಅವ್ನು 50 ಲೀಟ್ರಿಗೆ ಮಾಡಿಕೊಂಡು ಅದನ್ನ ನಾವು ಎಣ್ಣೆ ಹೊಡಿಯೋ ಟೈಮ್ನಾಗ ಅದನ್ನು ಸ್ಪ್ರೇ ಮಾಡೋ ಟೈಮ್ನಾಗ ತಂದು ಹಾಕಿ ಅದು ಸ್ಪ್ರೇ ಮಾಡಿಸ್ಬಿಡ್ತೀರಿ. ಮತ್ತೆ ಇದಕ್ಕೆ ಹಾಕಲ್ವಾ? ಅದಕ್ಕೆ ನಮ್ಮ ಮಳೆಗಾಲದಾಗ ಅಷ್ಟು ಹಾಕ್ತೀನಿ. ಅದು ಮಳೆಗಾಲದಾಗ ಅಂದ್ರೆ ಮಳೆಗಾಲದಾಗ ಹೆಚ್ಚು ಹಸಿ ಇರ್ತದೆ ಸರ್. ಹೌದು. ಹಸಿ ಇರೋದ್ರಿಂದ ದೌಡು ಅದು ಕಲ್ಚರ್ ಡೆವಲಪ್ ಆಕತಿ. ಹಂಗಾಗಿ ಹೌದು ಬಿಡ್ರಿ, ಅದು ನೀವು ಹೇಳಿದ್ ಸರಿ ಐತಿ. ಯಾಕಂದ್ರೆ ನಾವು ಈಗ ನೀವು ರಸಗೊಬ್ಬರ ಕೊಡಂಗಿದ್ರು ಮಳೆಗಾಲದಾಗ ಕೊಡ್ರಿ ಅಂತ ಕೊಡ್ಬೇಕು. ಯಾಕಂದ್ರೆ ಸ್ವಲ್ಪ ಮಣ್ಣು ಹಸಿ ಇರ್ಬೇಕು ಅಂತ, ತೇವಾಂಶ ಇರ್ಬೇಕು. ಮತ್ತೆ ಬಾಕಿಯವ್ರು ಕೊಡ್ಬೋದು, ಯಾಕಂದ್ರೆ ಅವ್ರಿಗೆ ನೀರಿದ್ದು ಡ್ರಿಪ್ ಕೊಡ್ಬೋದು. ನೀವು ಅದು ಏನು ಇಲ್ಲ, ನನಗೆ ಬೆಸ್ಟ್ ಐತಿ. ಬೆಳೆಗಾಲದಾಗ ಅಷ್ಟು ಕೊಡೋದು, ಉಳಿ ಟೈಮ್ ಸ್ಪ್ರೇ ಮಾಡ್ರು ಅಂದ್ಕೊಂಡು. ಇವರು ಮೊದಲಿಗೆ ಒಂದು 4 ಎಕರೆಯಲ್ಲಿ ಉಳ್ಳಾಲ 1 ತಳಿಯನ್ನು ಹಾಕಿದಾರಂತೆ. ಆಮೇಲೆ ವೆಂಗೂರ್ಲಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಇನ್ನೂ 2 ಎಕರೆಯಲ್ಲಿ ವೆಂಗೂರ್ಲಾ ತಳಿಯನ್ನು ಕೂಡ ಹಾಕಿದ್ರು. ಇದೆರಡು ಹಾಕೋಕ್ಕಿಂತ ಮುಂಚೆ ಮಾವು ಹಾಕಿದ್ದಾರೆ. ಈಗ ಹೇಗಾಗಿದೆ ಅಂತಂದರೆ ಮಾವು ಗೋಡಂಬಿ ಮಿಶ್ರ ಬೆಳೆ ಆಗಿದೆ. ಇದೆರಡೂ ಕೂಡ ಚೆನ್ನಾಗಿದೆ, ಎರಡನ್ನೂ ಇಟ್ಕೊತೀನಿ ಅನ್ನೋ ರೀತಿಯಲ್ಲಿ ಇವರು ನಮಗೆ ಹೇಳ್ತಾ ಇದ್ರಾಗಿತ್ತು. ಇವತ್ತಿನ ಕಂತನ್ನು ನಾವು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕಂತಿನಲ್ಲಿ ಇವರ ಈ ಮಾರುಕಟ್ಟೆ ಹೇಗೆ ಸಾಧ್ಯ ಆಯಿತು, ಏನೇನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ,
ಅದಕ್ಕೆ ಇವ್ರು ಪಟ್ಟಂತಹ ಸರ್ಕಸ್ ಏನು, ಕಷ್ಟಗಳೇನು ಅನ್ನೋದನ್ನು ಕೇಳ್ಕೊಂಡು ಬರೋಣ.